ಆಕ್ಚುಲ್ ಬಿರಿಯಾನಿ ಇದು ಎಲ್ಲೆಲ್ಲೋ ತಿನ್ನೋದಲ್ಲ. ಇದು ಮಣಿ ಬಿರಿಯಾನಿ ಕಾಣಿಸ್ತಾ ಇದೆಯಾ ನೋಡಿ, ನಿನ್ನ ಹೆಸರಲ್ಲಿ ಐತೆ ನೋಡಲ್ಲಿ. ಅದೇ ನಾನೇ ನೀವು ಹುಚ್ಚು ಹಿಡಿಸಿದ್ರೆ ನಾನು ತಿಕ್ಲು ಹಿಡಿತಾ ಇದ್ದೀನಿ. ತಿಕ್ಲು ಹಿಡಿತಾವನೆ ಡೌನ್ ಟು ಎರ್ತ್ ಹೈ ಇಯರ್ ಒನ್ಲಿ. ಅಂತ ಅವನಿಗೆ ಗೊತ್ತಿಲ್ಲ ಅಂದ್ರೆ ಏನಪ್ಪ ಮಾಡೋದು. ಸಾರ್ ಒನ್ಲಿ ಲೇ ಪ್ರೂಫ್ ಮಾಡಕಂದ್ರೆ ನಾನು ಪ್ರೂಫ್ ಮಾಡಕ್ಕಲ್ಲ. ಸರಿ ಹೊಡೆದು ಕಳಿಸಿರ್ತಾರೆ. ಕಲಿತಾ ಇರ್ತೀನಿ. ಹಾಯ್ ಎಲ್ಲರಿಗೂ. ಇವರು ನಮ್ಮ ವರುಣ ಅಂತ. ಇವ್ರ ಬಗ್ಗೆ ತುಂಬ ಇದೆ ಹೇಳೋದು. ಇವ್ರ ಬಗ್ಗೆ ಒಂದು ಸ್ಪೆಷಲ್ ವ್ಲಾಗೇ ಮಾಡೋಣ. ಯಾಕೆ ಅಂದರೆ ಇವ್ರ ಹತ್ರ ಕಾಸಿಲ್ಲ ಅಂದ್ರೂ ಊಟ ಕೊಡಿಸ್ತಾರೆ ಎಲ್ಲರಿಗೂ. ತುಂಬ ದೊಡ್ಡದು ಇವ್ರದ್ದು ಮನಸ್ಸು. ನೆಕ್ಸ್ಟ್ ಬಂದು ನಮ್ಮ ಶ್ರೀಧರಣ್ಣ ನಮಗೆ ಎಲ್ಲದಕ್ಕೂ ಹೆಲ್ಪ್ ಮಾಡ್ತಾ ಇರ್ತಾರೆ. ಗಾಡಿ ಬೇಕಾದ್ರೆ ಗಾಡಿ ಸ್ಪೆಷಲ್ ಎಂಟ್ರಿ. ಆಯ್ತು ನಮ್ಮ ಮಣಿ ಬ್ರೋ. ಇವ್ರ ಬಗ್ಗೆ ಹೇಳ್ಬೇಕಂದ್ರೆ ನಾವು ಭೂಮಿ ಯಾವಾಗ ಹುಟ್ಟೋ ಅವಾಗ ಹೋಗ್ಬೇಕು. ಯಾಕೆ ಅಂದರೆ ಇವಾಗವರೆಗೂ ಅವ್ರಿಗೆ ಇನ್ನೂ ಮದುವೆ ಆಗಿಲ್ಲ. ಈಗ ನಾವು ಹೋಗ್ತಾ ಇರೋದೇ ಅದೇ ಕಾರಣಕ್ಕೆ, ಒಬ್ಬರು ಮದುವೆ ಮಾಡಿ ಇವ್ರ ಮದುವೆನೂ ಮಾಡೋಣ ಅಂತ. ಏನು ಹೇಳ್ತೀರ ಮಣಿಯವರೇ ನೀವು? ಮಣಿ ಅಲ್ಲ, ಇವ್ರ ಬಗ್ಗೆ ನಾವು ಹೇಳ್ಬೇಕಂದ್ರೆ ಮಣಿ ಸರ್, ಎಸ್ ಸರ್ ಅಂತ ಅನ್ಬೇಕು. ಯಾಕೆ ಅಂದರೆ ರೀಸೆಂಟಾಗಿ ಇವ್ರಿಗೆ ಪ್ರಮೋಷನ್ ಆಗಿದೆ. ಇನ್ನೊಂದೇನು ಗೊತ್ತಾ ಬ್ರೋ? ಹಾಂ ಹೇಳಿ. ಒಂದು ಒಳ್ಳೆಯವನಿಗೆ ಬೇಗ ಮದುವೆ ಆಗಲ್ವಂತೆ. ಯಾಕೆ ಹೇಳಿ? ಮುಂದೆಗೆ ಇರೋವರೆಲ್ಲ ಕೆಟ್ಟವರಂತೆ. ಒಳ್ಳೆಯವನ್ ಸ್ವತಃ ಬದುಕಕ್ಕಾಗಲ್ವ, ಅದಕ್ಕೋಸ್ಕರ ಬದುಕಕ್ಕಾಗಲ್ಲ. ಹಂಗಾಗಿ ಯಾರು ನನಗೆ ಸಿಕ್ಕಿಲ್ಲ. ಒಳ್ಳೆ ಮಾತು ಹೇಳಿದ್ರಿ. ಈಗ ಇದರಲ್ಲಿ ಒಳ್ಳೆಯವ್ರು ಯಾರು? ನಾನೇ. ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಮ್ಮ ಆಫೀಸ್ ಕೊಲೀಗ್ ಮದುವೆಗೆ ಅಂತ ಆಂಧ್ರ ಪ್ರದೇಶದಲ್ಲಿರೋ ವಿಕೋಟಕ್ಕೆ ಹೋಗ್ತಾ ಇದ್ದೀವಿ. ಈ ಒಂದು ವಿಡಿಯೋಲ್ಲಿ ನಿಮಗೆ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಫುಲ್ ಮೀಲ್ಸ್ ಸಿಗುತ್ತೆ. ಕಂಪ್ಲೀಟಾಗಿ ವಿಡಿಯೋನ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನು ಸೆಲ್ಫಿ ಮಾಡ್ತಿದ್ಯೋ? ಸೆಲ್ಫಿ ಅಂದ್ರೆ ಏನ್ರ? ಇಲ್ಲ, ನೀನು ಇಲ್ಲಿ ಅಂತ ಬಂದಷ್ಟು ನೀನು ಸೆಲ್ಫಿ ಮಾಡ್ತಿದ್ಯಾ ಅನ್ಕೊಳ್ತಾ ಇದ್ದೀನಿ. ಬ್ಯಾಕ್ ಕ್ಯಾಮ್ರಾ ಆಫ್ ಮಾಡಿ ಆಫ್ ಮಾಡ್ಬಿಟ್ಟು ಏನು ನಾವು ಪೋಸ್ಟ್ ಕೊಡ್ತಾ ಇದ್ದೀನಿ. ನಿನಗೆ ಗೊತ್ತಲ್ಲ ಅವನು ಹೆಂಗೆ ಅಂತ ಅಲ್ವಾ? ನಾನು ಇವನು ಇಲ್ಲ ನಿಜ ದೇವರಂಗನ ಏನೋ ಅನ್ಕೊಂಡೆ. ಸಿಂಗ್ಸಂದರದಲ್ಲಿ ಶಿವಪ್ರಸಾದ್ ಇವನು ಒಂದು ಲೆಕ್ಕಕ್ಕೆ ಸೇರ್ಬೋದು ಅಂತ. ಶಿವಪ್ರಸಾದ್ ಒಬ್ಬನೇ ಲೆಕ್ಕಕ್ಕೆ ಸೇರ್ಬೋದು. ಅದನ್ನು ತವ್ರ ಮನೆನ ಅಲ್ಲಿಂದ ಹುಟ್ಟು ಬೆಳೆದು ಕೆಲಸ ಕಲ್ತ್ಕೊಂಡು ಬಂದಿರೋನು ಈ ತರ ಕೆಲಸ ಎಲ್ಲ ಮಾಡ್ಬೇಡಲಿ. ಆಕ್ಚುಲ್ ಬಿರಿಯಾನಿ ಇದು ಎಲ್ಲೆಲ್ಲೋ ತಿನ್ನೋದಲ್ಲ. ಇದು ಮಣಿ ಬಿರಿಯಾನಿ ಕಾಣಿಸ್ತಾ ಇದೆಯಾ ನೋಡಿ, ನಿನ್ನ ಹೆಸರಲ್ಲಿ ಐತೆ ನೋಡಲ್ಲಿ. ಅದೇ ನಾನು ಏನು ಹೇಳ್ತಿದ್ದೀನಿ ಗೊತ್ತಾ? ನಾನು ಯಾವಾಗಲೂ ಎಲ್ಲರಿಗೂ ಒಳ್ಳೇದು ಮಾಡಿದೆ, ಹೊಟ್ಟೆ ತುಂಬ ಮಾಡಿದೆ. ಜನ ನೋಡು ಇಲ್ಲಿರೋದು ಆಕ್ಚುಲಿ ಬಿರಿಯಾನಿ. ಅದಕ್ಕೆ ನನ್ನ ಹೆಸರು ಇಕ್ಕಿರೋದು ಗೊತ್ತಾ? ನಿಮ್ಗೆ ಗೊತ್ತಿಲ್ಲ. ನೋಡಿ ಗೊತ್ತಾ, ನಿಂದ ಆಗ್ಲೇನೋ ನಾನು ಹೇಳಿದೆ ದೊಡ್ಡದು ಅಂದ್ಬಿಟ್ಟು. ಅಲ್ಲ, ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಮಣಿ ಅಂತ ಹೆಸರಿಗೆ ಮೀನಿಂಗ್ ಏನು ಎಂತ. ಅವ್ನು ಯಾವನ ಗೊತ್ತಿಲ್ಲ, ಅವನು ಗೊತ್ತಿದೆ ಅದಕ್ಕೆ ಅವನ ಹೆಸರು ಮಣಿನೇ ಗುರು. ಅದೇ ಬ್ರೋ ಅವನಿಗೆ ಏನಕ್ಕೆ ಹೇಳಿ? ದೇವ್ರು ಒಳ್ಳೆಯವರು. ನಂತರನೇ ಅವನು ಇರ್ಬೋದು, ಇಲ್ಲ ಇರ್ಬೋದಿತ್ತು. ಅವನು ಮದುವೆ ಆಗಿದೆ. ನಾನು ಮದುವೆ ಆಗಿಲ್ದೆ ಒಳ್ಳೇದು ಮಾಡ್ತಾ ಇದೀನಿ, ಮದುವೆ ಆಗಿ ಒಳ್ಳೇದು ಮಾಡ್ತಾವ. ಏನು ಸ್ವರ್ಗಕ್ಕೆ ಡೈರೆಕ್ಟ್ ದಾರಿ ಇದೆ. ಬಾವಿ ಚೆನ್ನಾಗೈತೆ. ಇದು ಒಂದು ಇದು ಹೇಮಂತ್ ದರ್ಶನ್ ಸಣ್ಣದು ಯಾರು ಹೆಚ್ಚಾಗ್ತಿದೆ ಕೆಳಗಡೆ. ಅಲ್ಲ ದರ್ಶನ ಕರೆಕ್ಟಾಗಿ ಹೇಳಿ. ನನ್ನ ಫ್ರೆಂಡ್ ದರ್ಶನ್. ಆಮೇಲೆ ಹಾಕೊಂಡು ಒಳಗಡೆ ನಮ್ಮನ್ನು ರುಬ್ಬಿಡೋರು. ಇಲ್ಲ ಹಂಗೆಲ್ಲ ಮಾಡೋದು. ನಾಳೆ ರುಬ್ತವ್ರೆ ಹಿಂಗಾದ್ರು ಬಗ್ಗೆ ಅಲ್ಲ. ಈಗ ಏನು ಗೊತ್ತಾ, ನಮ್ಗೆಲ್ಲರಿಗೂ ಡೌಟು ಕ್ವೆಶನ್ನು ತುಂಬ ಇದೆ. ಏನು ಅಂತಂದರೆ ಇವಾಗ ನಿಮಗೆ ಪ್ರಮೋಷನ್ ಬಂತು. ಹೌದು ಸರಿ, ನಾ ಪ್ರಮೋಷನ್ ಬಗ್ಗೆ ಏನಾದರೂ ಒಂದೆರಡು ಮಾತು ಏನಕ್ಕೆ ಕೊಟ್ಟಿದ್ದೀರಿ ಫಸ್ಟ್ ಮಾತು ನನಗೆ ಏನೇ ನಾ ಕೇಳಿನಾ? ಕೇಳಿದ್ಕೆ ತಾನೆ ಎಕ್ಸಾಮ್ ಬರ್ದಿರೋದು. ಎಕ್ಸಾಮ್ ಯಾರ್ಯಾರು ಬರೀತೀರಾ ಅಂತ ಕೇಳಿದ್ರು ನಾವು ಬರ್ದೆ, ಪಾಸ್ ಆಗಿದೆ. ಆಯ್ತು, ಓಕೆನಾ? ಪ್ರಮೋಷನ್ ಕೊಡಿ ಅಂತ ಕೇಳಿನ. ಅದು ಬಿಟ್ಬಿಟ್ಟು ಮಣಿ, ಪ್ರಮೋಷನ್ ಕೊಟ್ಟಿರೋದು ಕೊಡ್ದಿರೋದು ಅದು ಬಿಟ್ಟಾಕು. ನಿಮಗೆ ಇವಾಗ ನೀವು ಫೀಲ್, ಹೌ ಆರ್ ಯು ಫೀಲಿಂಗ್? ಅದನ್ನೇ ನೀವು ಹುಚ್ಚು ಹಿಡಿಸಿದ್ರೆ ನಾನು ತಿಕ್ಲು ಹಿಡಿತಾ ಇದ್ದೀನಿ. ತಿಕ್ಲು ಹಿಡಿತಾವನೆ. ನಾನು ಅದೇ ಗೂಗಲ್ ಮೀಟ್ ಹಾಕಿದ ತಕ್ಷಣ ಫೋಟೋ ಎಲ್ಲ ಹಿಂಗೆ ಕೈ ಚಪ್ಪಾಳ ಹೊಡಿತವ್ರೆ. ಅದೆಲ್ಲ ಇರ್ಲಿಲ್ಲ, ಇನ್ನೂ ಇತ್ತು. ನೀನ್ ರಿಮೆಂಬರ್
ಫಾರ್ ಬಟರ್ಫ್ಲೈ ಬಟರ್ಫ್ಲೈ ಮ್ಯಾನ್ ಅಂತೆ. ಹಂಗೆ ಅಂತ ಲಾಸ್ಟ್ ಇನ್ನೊಂದು ಏನು ಗೊತ್ತಾ, ಅದು ಮಧ್ಯದಲ್ಲಿ ಒಂದು ಡೈಲಾಗ್ ಹೊಡೆದೆ. ಏನು ಡೈಲಾಗ್ ಹೊಡೆದೆ ಗೊತ್ತಾ, ಅವರು ರಿವ್ಯೂ ಕರೆದ್ರು. ರಿವ್ಯೂ ಕರ್ಬೇಕಾದ್ರೆ 1 to 1 2 ಇಬ್ರು ಕೂತಿದ್ರು. ಆವಾಗ ವೈ ಯು ಆರ್ ಅಪ್ಲೈಯಿಂಗ್ ACM ಅಂದರು. ಬಿಕಾಸ್ ಮೈ ಗ್ರೋತ್ ನನ್ನ ಇಂಗ್ಲೀಷಲ್ಲೇ ಮಾತಾಡೋಲ್ಲ. ಇಂಗ್ಲೀಷ್. ಓಕೆ, ಸಡನ್ ಆಗಿ ಬರ್ತಾ ಇಲ್ಲ, ತೊಳುತ್ತಾ ಇದ್ದೀನಿ. ಮೈ ಕೆರಿಯರ್ ಇಸ್ ವಾಂಟ್ ಟು ಗ್ರೋತ್ ಮೈ ಕೆರಿಯರ್ ಅಂದೆ. ಓಕೆ, ಇಸ್ ಇಟ್ ಅಂದ. ದೆನ್ ಯು ಆರ್ ಗ್ರಾಜುಯೇಟ್, ಯು ಆರ್ ಅಪ್ಲೈಯಿಂಗ್ ಅದರ್ ಸೈಡ್ ಅಂದರು. ಬಿಕಾಸ್ ಆಫ್ ನೋ ಒನ್ ಗಿವಿಂಗ್ ಎ ಚಾನ್ಸ್. Only prove myself they are giving. That's why ಆಯ್ತು ಹೇಳು, ಅದನ್ನ ಕಟ್ ಮಾಡಾಕ್ತೀನಿ. That's why I am doing here only. Okay, now I am giving. Then you are resigning after 1 year, after 2 years, after 6 months. You really left the job. What should I do? Andru. ಆವಾಗ ನಾನು ಅಂದೆ, how do the ma'am? Because of my career growth down to earth to high here only. How do my resign my shop ಅಂದೆ. ಅರೆ ಹೌದಾ, ಹೀಗೆ ಅಚ್ಚಾ ಅಂದೆ. ನೋ, ನೆಕ್ಸ್ಟ್ ಐ ವಾಂಟ್ ಟು ಸೇ only one word ಮೇಡಮ್ ಅಂದೆ. ವಾಟ್ ಡು ಯು ಸೇ ಅಂದರು. ಓಕೆ ಅಂದ್ಬಿಟ್ಟು ವಾಟ್ ಯು ಸೇ ಅಂದರು. No, I passed out in 2014. Course, bro. Passed away alla. Okay, passed out. My degree is also completed. Passed out in 2014. 2014 to 2022. They are no one giving a chance. Prove myself. ಏನ್ ಪ್ರೂವ್ ಮಾಡ್ತಾ ಇದೆ ಇವಾಗ? ನನ್ನ ಕೆಲಸ, ನಾನು ಯಾರು, ಏನು, ಮಣಿ ಅಂದ್ರೆ ಯಾರು ಅಂತ ಪ್ರೂಫ್ ಮಾಡಕ್ಕೆ. ಆಮೇಲೆ ಸಾರು ಅಂತ ಅವನಿಗೆ ಗೊತ್ತಿಲ್ಲ ಅಂದ್ರೆ ಏನಪ್ಪ ಮಾಡೋದು. ಸಾರು ಒನ್ನಿ ಲೇ ಪ್ರೂಫ್ ಮಾಡಕ್ಕಂದ್ರೆ ನಾನು ಪ್ರೂಫ್ ಮಾಡಕ್ಕಲ್ಲ. ಸರಿ, ನಾನು ಏನು ಹೇಳ್ತೀನಿ ಅಂದ್ರೆ, ಈ ನನ್ನ ಜೊತೆಲಿ ಇರೋರಿಗೆ ನಾನು ಐ ವಾಂಟ್ ಟು ಪ್ರೂವ್ ಮೈ ಅದರ್ಸ್. ಓಕೆ, ಫೇಸ್ ಆಫ್ ಯುವರ್ ಸೆಲ್ಫ್ ಅಂತ. ಬೇರೆಯವರಿಗೆ ನಾನು ಯಾರು, ಯಾವನು, ಇವನು ಮುಟ್ರೆ ಏನಾಗುತ್ತೆ ಇದು ಅಂತ ತಿಳಿಸಕ್ಕೆ ನಾನು ಪ್ರೂಫ್ ಕೊಟ್ಟಿದ್ದೀನಿ. ಅರ್ಥ ಆಯ್ತಾ? ನಾನು ಮುಟ್ಟಿದ್ದೀನಿ ಅಂದ್ರೆ ನೀನು ನಾನು ತೋರಿಸ್ಬೇಕು ಅದು ತೋರಿಸಿದಕ್ಕೆ ACM ಕೊಟ್ಟಿರೋದು. ಅದು ನೀವು ಪಾಯಿಂಟ್ ಔಟ್ ಮಾಡಬೇಕು. ಇಲ್ಲಾಂದ್ರೆ ಇಷ್ಟಲ್ಲಿ ರಿಟರ್ನ್ ಟು ವೇರಸ್ ಹೊಡೆದಿರ್ತಾರೆ ನಮ್ಮ. ರಿಟರ್ನ್ ಟು ಹೋಗು, ಎಕ್ಸ್ಪೈರಿ ಪ್ರಾಡಕ್ಟ್ ಹೊಡೆದು ಕಳಿಸಿರ್ತಾರೆ. ಅದಕ್ಕೆ ಆಮೇಲೆ ಹೇಳ್ದೆ, ಅದು ಪಾಯಿಂಟ್ ಹೇಳಕ್ ಬಿಡಿ, ಮಧ್ಯೆ ಮಾತಾಡಕ್ ಒಂದೇ ಒಂದು ಡೈಲಾಗ್ ಹೊಡೆದೆ. ಏನ್ ಡೈಲಾಗ್ ಹೊಡೆದೆ ಮೇಡಮ್ ಅಂದ್ರೆ, nobody is giving chance ಮೇಡಮ್ ಅಂದೆ. Then who is giving ಅಂದ್ರು. Sir only giving the chance. When before last 2 years back ಅಂದೆ. When ಅಂದ್ರು. When I joined Rapid, sir only giving a chance. That's why I proved myself ಅಂದೆ. ಹಂಗೆ ಆಮೇಲೆ ನೆಕ್ಸ್ಟ್ ಇವನು ACM ಅಂತ ಎಲ್ಲರಿಗೆ ಟ್ರೈನ್ ACM ಅಂದ್ರೆ ನಾನು ಡೈರೆಕ್ಟ್ ACM ಅಂದ್ಬಿಟ್ರು. ಆ ಒಂದು ಮಾತಲ್ಲಿ ಆವಾಗ ಅದು ಮಾತು ಹೇಳಿಲ್ಲ ಅಂದ್ರೆ ಬ್ಯಾಕ್ ಟು ಫಾರ್ಮ್ ಅಲ್ಲಿ ಇರ್ತಿದೆ. ಬೆಳಗ್ಗೆ 4:00 ಲಾಗಿನ್ ಆಗ್ತಿದೆ. ಇವಾಗ 12 ಗಂಟೆಗೆಲ್ಲ ಆಗಿದೆ. ಈಗ ಅದೆಲ್ಲ ಬಿಡು ಮಣಿ, ಆಯ್ತು, ಪ್ರಮೋಷನ್ ಆಯ್ತು, ಎಲ್ಲ ಓಕೆ. ಸೊ ನೀನು ಬಂದಿರೋದಕ್ಕೆ ನೀನು ಅಂದ್ರೆ ನಿನ್ನ ಹಾರ್ಡ್ ವರ್ಕ್ಗೆ ಎಲ್ಲ ಬಂತದು. ಈಗ ಏನು ಅಂದ್ರೆ ಇವಾಗ ಆಯ್ತಪ್ಪ, ಪ್ರಮೋಷನ್ ಎಲ್ಲ ಆಯ್ತು. ಈಗ ನಿನ್ನ ಜೊತೆ ಕೆಲಸ ಮಾಡ್ತವ್ರೆ. ಯಾರು ಮಾಡಿಲ್ಲ, ನಾನು ಮಾಡೋದೇ ಇಲ್ಲ ಬ್ರೋ. ಇವಾಗ ಕೆಲ್ಸ ವರುಣ ಹತ್ರ ಕಲ್ತ್ಕೊಂಡ್ಬಿಟ್ಟಿದ್ದೀನಿ ನಾನುವೇ. ವರುಣ ಹೆಂಗ್ ಗೊತ್ತಾ, ಅವ್ನು ಹೋಗ್ತಾನೆ, ಅವರೇ ಮಾಡಿಲ್ಲ ನಾನೇನಕ್ಕೆ ಮಾಡಬೇಕು ಅಂತ ಅವನು ಮೈಂಡ್ ಸೆಟ್ ಹಾಕೊಂಡಿದ್ದಾನೆ. ಅದೇ ತರ ನಾನು ಇವಾಗ ಒಂದೇ ಮಾತು, ನಮ್ಮ ಅಣ್ಣ ಇರ್ಬೇಕಾದ್ರೆ ತಮ್ಮ ಏನಕ್ಕೆ ಎದುರ್ಕೋಬೇಕು ಅಣ್ಣ, ಏನಣ್ಣ ತಮ್ಮನ ಇಲ್ಲ ಕೆಲಸ ಎಲ್ಲ ಹೇಳ್ತೀಯಾ, ಆಯ್ತು ಹೋಗ್ ಮಗ ಅಂತ.
ಇರೋಣ ಹೋಗೋಣ ಹೇಳ್ಕೊಂಡು ಹಂಗೆ ಕಾಲ ತಳ್ತಾ ಇದ್ದೀನಿ. ಬಟ್ ಹಂಗೆ ತಳ್ಳಕ್ಕಾಗಲ್ಲ. ಕೆಲಸ ಕಲಿಬೇಕು, ಕಲಿತೀನಿ, ಕಲಿತಾ ಇದ್ದೀನಿ, ಕಲಿಯುತ್ತೀನಿ, ಕಲಿತಾ ಇರ್ತೀನಿ. ಸ್ಮಾಲ್ ಬ್ರೇಕ್ ಅಂತಿಗೆ ಮತ್ತೆ ಶುರುವಾಗಿದೆ. ಅದು ಹ್ಯಾಪನ್ ಆಗುತ್ತೆ. ಯಾಕೆ ಹೇಳು, ನಾನು ಇವಾಗ ಹೇಳಿದ್ನಲ್ಲ ಕಲಿತಾ ಇದೀನಿ ಅಂತ ಹೇಳಿನಲ್ಲ, ನೀನು ಕಳೆದಿಲ್ಲ ಅಂತಾನು ಒಂದು ಬ್ರೇಕ್ ಕೊಟ್ಟವರೆ. ಓಕೆ ಪರವಾಗಿಲ್ಲ, ಇರಲಿ. ಜೀವನದಾಗ ಏನಾದ್ರು ಉದ್ಧಾರ ಮಾಡ್ಬೇಕು, ವರ್ಣ ಹಾಳು ಮಾಡಬಾರ್ದು. ನೀನು ಯಾವಾಗ ನೆನೆಸ್ಕೊಳ್ತಾರೆ ಹೇಳು? ಯಾವಾಗ ನೀನು ಹಾಳು ಮಾಡಿದಾಗಲ್ಲ, ಹಾಲ್ ಮಾಡ್ದಾಗ ಮಾಡಿದಾಗಲ್ಲ, ಉದ್ಧಾರ ಮಾಡ್ದಾಗ ನೆನ್ಸ್ಕೊಳ್ತಾರಂದ್ರೆ ನೀನು ಹಾಳು ಮಾಡಬಾರ್ದು, ಉದ್ಧಾರ ಮಾಡ್ಬೇಕು. ಹಾಳು ಮಾಡಬಾರ್ದು. ಅವಳೇ ನೆನ್ಸ್ಕೊಳ್ಳೋದು. ಉದ್ಧಾರನೂ ಮಾಡ್ಬಾರ್ದು. ಅವನು ಇದ್ದ, ಈ ತರ ಇದ್ದ ಅಂತ. ಒಳ್ಳೆ ಹುಡುಗ, ಒಳ್ಳೆ ಹುಡುಗ ಅಂತಾನೆ ಯಾರು ಹೇಳಕ್ಕಾಗಲ್ಲ ಬ್ರೋ. ಮನ್ಸಲ್ಲಿ ಮುಟ್ಕೊಂಡು ಅವನವನು ಗುಂಡಿ ಮೇಲೆ ಕೈ ಇಟ್ಟು ಕೇಳ್ಕೊಂಡು ಯಾವನು ಒಳ್ಳೆಯವನಲ್ಲ. ಗುಂಡಿಗೆ ಇಟ್ಸ್ ಲೈಕ್ ನೀನೆ ಹಾಟ್. ಮನೆ ಇಂಗ್ಲೀಷ್ ಮಾತಾಡೋದು ಚೆನ್ನಾಗಿದೆ ಮನೆ. ವಿ ಆರ್ ಯು ಬಿಗ್ ಫ್ಯಾನ್ ಆಫ್ ಯುವರ್ ಇಂಗ್ಲೀಷ್ ಮನೆ. ಹೌದಾ? ಅಂದ್ರೆ ಇದೇ ತರ ಮೀಟಿಂಗ್ ಅಲ್ಲಿ ಹೇಳ್ಬೇಡಿ. ರೆಕಾರ್ಡ್ ಆಗ್ತೈತೇನೋ? ಹಾ ಬ್ರೋ. ಅದ್ರ ಒಟ್ಟು ಎಲ್ಲರೂ ಮದುವೆಗೆ ಹೋಗ್ತೀನಿ ಅಂದ್ರಪ್ಪ. ಯಾರು ಪ್ಲಾನ್ ಮಾಡಿಲ್ವೋ ಅವರೇ ಹೋಗ್ತಾ ಇದ್ದಾರೆ ಇವಾಗ. ಯಾರು ಪ್ಲಾನ್ ಮಾಡಿಲ್ವೋ ಅವರೇ ಹೋಗ್ತವ್ರೆ. ಪ್ಲಾನ್ ಮಾಡಿದ್ರೆ ಹೋಗ್ತಿಲ್ಲ. ಕರೆಕ್ಟ್. ನಾವು ಲಾಸ್ಟ್ ಮಿನಿಟ್ ವರ್ಗೂ ಪ್ಲಾನ್ ಮಾಡಿದ್ವಿ. ಹೋಗೋಣ ಕರೆಕ್ಟ್ ಅಲ್ವಾ? ಬ್ರೋ, ಲಾಸ್ಟ್ ಮಿನಿಟ್ ವರ್ಗೂ ಪ್ಲಾನ್ ಮಾಡಿದ್ವಿ. ಆದ್ರೂ ಪಕ್ಕ ನಾನು ಹೇಳ್ದೆ ನಾಳಕ್ಕೆ ತೋರ್ಸ್ಬೇಡ ಅಂದ್ರೆ ಡೌಟ್ ಅಂತ ಹೇಳಿದ್ರು. ಅವ್ರ ಕರೆಯೋದ್ಕಿಂತ ಮುಂಚೆನೆ ಇವ್ರು ಪ್ಲಾನ್ ಮಾಡವ್ರೆ. ಬ್ರೋ ಹೋಗ್ತಿದೀವಿ, ನಾವು ಬರ್ತೀವ. ಜಗಳ ಜಗಳ ಹಂಗಲ್ಲ, ಅವ ಮದುವೆ ಗಂಡು ಇನ್ವೈಟ್ ಮಾಡೋ ಒಳಗಷ್ಟೇ ಫುಲ್ ಪ್ಲಾನ್. ನಾನು ಬ್ರೋ, ನಾನು ಹಂಗೆ ಹೇಳ್ದೆ ಇವ್ರಿಗೆ. ನಾನು ನೀನು ಅವ್ರು ಇವ್ರನ್ನ ಒಬ್ಬ ಮಂತ್ರಲ್ಲೇ ಹೋದ, ಒಬ್ಬ ಓಲ್ಡ್ ಮಂಗೋಡು ಮಕ್ಕೊಂಡ, ಒಬ್ಬ ಕ್ರೇಟ್ ಇಳಿಸ್ತವನೆ, ಇನ್ನೂ ಒಬ್ಬ ರೂಟ್ ಪೆಂಡಿಂಗ್ ಇದೆ ಅಂತ ಹೋಗೋಣ. ನೀನು ಎಲ್ಲರಿಗೂ ಕೈ ಕೊಟ್ಬಿಟ್ಟು ಇನ್ನೊಂದು ಹೇಳ್ಬೇಕು, ನಾನು ಎಲ್ಲರೂ ಕೈ ಕೊಟ್ಬಿಟ್ಟಲ್ಲ, ನಾನು ನೋಡ್ತಾ ಇದ್ದೆ. ನನ್ನ ಚಾಲೆಂಜ್ ಮಾಡಿದ್ರು. ಆಯ್ತು, ಯಾರು ಗೆಲ್ತೀವಿ ನೋಡೋಣ ಅಂದ್ಬಿಟ್ಟು ವೇಟ್ ಮಾಡಿ ಹೊಡೆದು ಬಂದೆ ಅಷ್ಟೇ. ಹಂಗಾರೆ ನೀನ್ ಚಾಲೆಂಜ್ ಸಿಕ್ಸ್ಟಾರ್. ಹಂಗಲ್ಲ, ಚಾಲೆಂಜ್ ನಿಂಗ್ಸ್ಟಾರ್ ಅಲ್ಲ. ಚಾಲೆಂಜ್ ಮಾಡಿದ್ರೆ ಅವ್ನ್ ಗೆಲ್ತೀನಿ ಅಂತ ಇನ್ನೊಂದಲ್ಲ, ಹೇಳ್ತಾವ್ನೆ. ನಾನು ಎಲ್ಲೇ ಇದ್ರು ನಾನು ಪ್ರೀವಿಯಸ್ ಸೆಂಟರಲ್ಲಿ ಕೂಡ ಅಷ್ಟೇ. ಚಾಲೆಂಜ್ ಮಾತ್ರ ನನ್ನ ಹತ್ರ ಮಾಡಬೇಡ, ಚಾಲೆಂಜ್ ಮಾತ್ರ ನನ್ನ ಹತ್ರ ಮಾಡಬೇಡ ಅಂತ ಎಲ್ಲರಿಗೂ ನಾನು ಹೇಳ್ತಾ ಇರ್ತೀನಿ. ಯಾಕೆ ಹೇಳು, ಚಾಲೆಂಜ್ ಮಾಡಿದ್ರೆ ನಾನು ಮನುಷ್ಯನಾಗಿರ್ತೀನಿ. ಚಾಲೆಂಜ್ ಮಾಡಕ್ ಮುಂಚೆ ಮನುಷ್ಯನಾಗಿರ್ತೀನಿ. ಚಾಲೆಂಜ್ ಮಾಡಿಬಿಟ್ರೆ ದಿಗ್ಗು ನನ್ನ ಮಗ ಆಗ್ಬಿಡ್ತೀನಿ ನಾನು. ಎಲ್ಲರೂ ಕೇಳಿಸ್ಕೊಳ್ಳಿ, ಇವ್ರ ಹತ್ರ ಹುಷಾರಾಗಿರಿ. ಯಾರಾದ್ರೂ ಹುಡುಗಿ ಗಿಡುಗಿ ಇದ್ರೆ ಕೊಡ್ತೀರೋ ನೋಡಿ ಯೋಚನೆ ಮಾಡಿ. ಚಾಲೆಂಜ್ ಮಾಡ್ಬಿಟ್ರೆ ಮುಗೀತು. ಅದು ಮತ್ತೆ ಅದು ಕಂಡಿಡಿಯೋವರೆಗೂ ಫಾರ್ವರ್ಡ್ ಮನಿ, ಸ್ಟ್ರೈಟ್ ಫಾರ್ವರ್ಡ್. ಅದಕ್ಕೆ ಕಳ್ತನ ಮಾಡಂಗಿದ್ರು ಮಾಡ್ಬಿಡ್ತೀನಿ. ಅವನ ತಗಲಾಕ್ಸ್ಬೇಕು ಅಂದ್ರೆ ತಗಲಾಕ್ಸ್ಬಿಡ್ತೀನಿ. ಹೆಂಗಾದ್ರು ನಿನ್ ಕೈ ಒಳ್ಳೆದಾಗಿದ್ರು ಕಷ್ಟ, ಕೆಟ್ಟರಾದ್ರೂ ಕಷ್ಟ. ಸಿಳ್ಕೊಳ್ಳಿ. ವರುಣನ್ನ ತಗೊಳಕ್ಕಾಗಲ್ಲ ನಿನ್ ಕೈ. ಅದು ನಾನು 2 ಕಂಡು ಹಿಡಿದಿದ್ದೀನಿ. ಬಟ್ ಆದ್ರೆ ಜೈ ಭೀಮ್ ಮೂವಿ ನೋಡಿದ್ದೀರಾ? ತಮಿಳಲ್ಲಿ ಸೂರ್ಯದು ನೋಡಿದ್ದೀನಿ. ಅದರಲ್ಲಿ ಒಬ್ಬ ಅವನು ಒಂದು ಪ್ರೀವಿಯಸ್ ಕಾಸ್ಟ್ಯೂಮ್ ಇದು ಒಂದು ಪಿಟಿಷನ್ ಆಗ್ತಾನೆ. ಓಕೆನಾ? ಅದರಲ್ಲಿ ಅವನು ಒಂದು ಡೇಟಾ ತಗೊಂಡಿರ್ತಾನೆ, ಅವನ ಕೈಯಲ್ಲಿ ಇರ್ತವೆ. ಬಟ್ ಸ್ಟಿಲ್ ವೇಟಿಂಗ್ ಟೈಮ್. ಅವನು ಯಾವಾಗ ಅವನ ಟೈಮ್ ಬರೋದು ಕಾಯ್ತಿರ್ತಾನೆ, ಸಮಯಕ್ಕೋಸ್ಕರ ಕಾಯ್ತಿರ್ತಾನೆ. ನಾನೇನು ಮನುಷ್ಯರು ನಂಬಲ್ಲ. ನಾನು ಯಾವಾಗಲೂ ಮನುಷ್ಯ ನಂಬಲ್ಲ, ಸಮಯನ ನಂಬ್ತೀನಿ. ಕಾಲ ನನಗೆ ಉತ್ತರ ಕೊಟ್ಟೇ ಕೊಡುತ್ತೆ. ನೋಡಿ ಫ್ರೆಂಡ್ಸ್, ಹಿಂಗೆ ಹೇಳಿ ಯಾಮಾರ್ಸ್ಬಿಟ್ರು. ಏಮಾರ್ಸೋದಲ್ಲ, ಈ ತರ ಹೇಳಿ ಎಷ್ಟು ಜನ ಹುಡುಗಿನ ಯಾಮಾರ್ಸಿದ್ರು. ಅದಕ್ಕೆ ನನಗೆ ಕಾಲ ಉತ್ತರ ಕೊಟ್ಟಿದ್ದ ಸಾಯ್ತಾ ಇದ್ದೀನಿ. ನೀವ್ಯಾರು ಅಪಾರ್ಥ ಮಾಡ್ಕೋಬೇಡಿ, ನಮ್ಗೆ ಯಾವ ಪಾರಿವಾಳನೂ ಕಾಣಿಸಿಲ್ಲ. ಜಾಲಿ ಎಲ್ಲ ಜಾಲಿ. Thank you.
ಇವಳು 4 ಮೊಳ ಸೀರೆ 8 ಮೊಳ ಪುಟ್ಟ ಮಲ್ಲಿ ನೋಡು ನೀಲಿ ತೆಗಿ ಬೇಗ ಸೈಡ್ ಬಿಡು, ತಾಳಿ ನಮ್ಮ ಹತ್ರ ಐತೆ, ಅರ್ಜೆಂಟ್ ಹೋಗ್ಬೇಕು, ಮದುವೆಗೆ ಹೋಗ್ತಾ ಇದೀವಿ. ರೂಟ್ ತರ ರೂಟ್ಗೆ ಹೋಗೋ ಥರ ಆ ಥರದಲ್ಲಿದ್ದಾಳೆ. ತೋರಿಸು ಅವನಿಗೆ. ನವದಂಪತಿಗಳು ತಾಳಿ ತರೋಷ್ಟೊಳಗಡೆ ಮದುವೆ ಆಗ್ಬಿಟ್ಟವ್ರೆ. ಆಯಿತು ಅಂದ್ಬಿಟ್ಟು ನಮ್ಮ ಅಣ್ಣನ ಜೊತೆ ಒಂದು ಫೋಟೋ ತೊಗೊಂಡು ಬನ್ನಿ ಯಾರೋ ಕರಿತವ್ರೆ ಅಂತ ಅಂದ್ಬಿಟ್ಟು ಓಡ್ಬಿಟ್ಟು ಬೇಗ ಬನ್ನಿ ಇವಾಗೆ ಕರಿತವ್ರೆ ಅಂತ ಅಂದ್ಬಿಟ್ಟು ಕರ್ಕೊಂಡೋಗಿ ಚೆನ್ನಾಗಿ ಡ್ಯಾನ್ಸ್ ಮಾಡಿಸಿದ್ವಿ. ಕಾಲಿಗೆ ನಮಸ್ಕಾರ ಹಾಕು.